ಹೆರಾಲ್ಡ್ ಪ್ರಕರಣದಲ್ಲಿ ಹಣ ವರ್ಗಾವಣೆ ಆರೋಪದ ಮೇಲೆ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಇತರರ ವಿರುದ್ಧ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿ ಸಲ್ಲಿಸಿದೆ. ಏಪ್ರಿಲ್ 9ರಂದು ಸಲ್ಲಿಸಲಾದ ಆರೋಪ ಪಟ್ಟಿಯನ್ನ ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗ್ನೆ ಅವರು ಪರಿಶೀಲನೆ ನಡೆಸಿ ಮುಂದಿನ ವಿಚಾರಣೆಯನ್ನ ಏಪ್ರಿಲ್ 25ಕ್ಕೆ ಮುಂದೂಡಿದ್ದಾರೆ. ಏನಿದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯು ಅಸೋಸಿಯೇಟೆಡ್ ಲಿಮಿಟೆಡ್ ಜರ್ನಲ್ ಒಡೆತನದಲ್ಲಿದೆ. ಎಜೆಎಲ್ಗೆ ಎಐಸಿಸಿ ಮೂಲಕ 90 ಕೋಟಿ ರೂಪಾಯಿ ಸಾಲ ನೀಡಲಾಗಿತ್ತು. ಆದರೆ ಅದು ಸಾಲ ಮರುಪಾವತಿ ಮಾಡಿರಲಿಲ್ಲ. ಆದರೆ ಎಜೆಎಲ್ 2,000 ಕೋಟಿ ರೂಪಾಯಿ ಆಸ್ತಿ ಹೊಂದಿತ್ತು. ಈ ನಡುವೆ ಎಜೆಎಲ್ ಆಸ್ತಿಯನ್ನ ಕಡಿಮೆ ತೋರಿಸಿ ಖಾಸಗಿ ಕಂಪನಿಯಾದ ಯಂಗ್ ಇಂಡಿಯನ್ ಪರವಾಗಿ 99 ಷೇರುಗಳನ್ನ ಕೇವಲ 50 ಲಕ್ಷ ರೂಪಾಯಿಗಳಿಗೆ ವರ್ಗಾಯಿಸಿದ್ರು. ಇದರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಟ್ಟಾಗಿ 76% ಷೇರುಗಳನ್ನು ಹೊಂದಿದ್ರು. ತನಿಖೆಯ ಪ್ರಕಾರ ಯಂಗ್ ಇಂಡಿಯನ್ ಕಂಪನಿಯು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ನಿಯಂತ್ರಣದಲ್ಲಿತ್ತು. ಉಳಿದ 24% ಷೇರುಗಳನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಆಪ್ತರಾದ ದಿವಂಗತ ಮೋತಿಲಾಲ್ ವೋಹ್ರಾ, ದಿವಂಗತ ಆಸ್ಕರ್ ಫೆರ್ನಾಂಡಿಸ್ ಹೊಂದಿದ್ದರು. ಹಾಗಾದ್ರೆ ಇಡಿ ಆರೋಪ ಪಟ್ಟಿಯ ಹೈಲೈಟ್ಸ್ ಏನು? ಈ ಪ್ರಕರಣದಲ್ಲಿ ಇಡಿ ತನಿಖೆಯು ನವದೆಹಲಿಯ ಪಟಿಯಾಲಾ ಹೌಸ್ ನ್ಯಾಯಾಲಯದ ಲೆಫ್ಟಿನೆಂಟ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ 02 2013ರಲ್ಲಿ ಸುಬ್ರಮಣಿಯನ್ ಸ್ವಾಮಿಯವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಮೋತಿಲಾಲ್ ವೋಹ್ರಾ, ಆಸ್ಕರ್ ಫೆರ್ನಾಂಡಿಸ್, ಸುಮನ್ ದುಬೆ, ಸ್ಯಾಮ್ ಪಿತ್ರೋಡಾ ಮತ್ತು ಮೆಸರ್ಸ್ ಯಂಗ್ ಇಂಡಿಯನ್ ವಿರುದ್ಧ ಐಪಿಸಿ 1860ರ ಸೆಕ್ಷನ್ 403, 406, 420 RW, ಸೆಕ್ಷನ್ 120B ಅಡಿಯಲ್ಲಿ ಖಾಸಗಿ ದೂರು ದಾಖಲಿಸುತ್ತಾರೆ. ಯಂಗ್ ಇಂಡಿಯನ್ ಅನ್ನ ಸೆಕ್ಷನ್ 25 ಲಾಭರಹಿತ ಕಂಪನಿ ದತ್ತಿ ಉದ್ದೇಶದ ಅಡಿಯಲ್ಲಿ ಸಂಯೋಜಿಸಲಾಗಿದ್ರು ಕಂಪನಿಯಲ್ಲಿ ಅಂತಹ ಯಾವುದೇ ದತ್ತಿ ಚಟುವಟಿಕೆ ಇರಲಿಲ್ಲ ಮತ್ತು ಅದರ ಅಸ್ತಿತ್ವದ ಹಲವಾರು ವರ್ಷಗಳಲ್ಲಿ ಅದರ ಘೋಷಿತ ದತ್ತಿ ಚಟುವಟಿಕೆಗಳಿಗೆ ಯಾವುದೇ ವೆಚ್ಚಗಳಿಲ್ಲ ಅಂತ ತನಿಖೆಯಿಂದ ತಿಳಿದು ಬಂದಿದೆ ಅಂತ ಇಡಿ ಹೇಳುತ್ತೆ. ಪಿಎಂಎಲ್ಎ ಅಡಿಯಲ್ಲಿ ಇಡಿ ನಡೆಸಿದ ತನಿಖೆಯ ಸ್ವತಂತ್ರ ಸಂಶೋಧನೆಗಳು 2010-11ರ ಮೌಲ್ಯಮಾಪನ ವರ್ಷ. ಇದಕ್ಕಾಗಿ ಯಂಗ್ ಇಂಡಿಯನ್ ಪ್ರಕರಣದಲ್ಲಿ 27/12/2017ರಂದು ಆದಾಯ ತೆರಿಗೆ ಇಲಾಖೆಯ ಮೌಲ್ಯಮಾಪನ ಆದೇಶದಿಂದ ಬೆಂಬಲಿತವಾಗಿದೆ ಅಂತ ಸಂಸ್ಥೆ ಹೇಳುತ್ತೆ. 2017ರಲ್ಲಿ ಐಟಿ ಇಲಾಖೆ ಎಜೆಎಲ್ನ ಆಸ್ತಿಗಳನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಯಂಗ್ ಇಂಡಿಯನ್ ಕೈಯಲ್ಲಿ 414 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ತೆರಿಗೆ ಉಲ್ಲಂಘನೆಯನ್ನ ಕಂಡು ಹಿಡಿದಿದೆ ಅಂತ ಆರೋಪಿಸಲಾಗಿದೆ. 27/12/2017ರ ಮೌಲ್ಯಮಾಪನ ಆದೇಶದಲ್ಲಿ ಎಐಸಿಸಿ ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮೋತಿಲಾಲ್ ವೋಹ್ರಾ, ಆಸ್ಕರ್ ಫೆರ್ನಾಂಡಿಸ್ ಮತ್ತು ಎಜೆಎಲ್ನ ಪ್ರಮುಖ ಪದಾಧಿಕಾರಿಗಳು ಎಜೆಎಲ್ ಅನ್ನ ಸ್ವಾಧೀನಪಡಿಸಿಕೊಳ್ಳಲು ಯೋಜನೆಯನ್ನ ರೂಪಿಸಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. 106 ಕೋಟಿ ಎಜೆಎಲ್ ಮೌಲ್ಯದ ಆಸ್ತಿಗಳ ನಿಯಂತ್ರಣವನ್ನ ಯಂಗ್ ಇಂಡಿಯನ್ನ ಲಾಭದಾಯಕ ಮಾಲೀಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ನೀಡಲು ಆರೋಪಿಗಳು ಕ್ರಿಮಿನಲ್ ಪಿತೂರಿ ನಡೆಸಿದ್ದಾರೆ ಅಂತ ಇಡಿ ಹೇಳಿದೆ. ಯಂಗ್ ಇಂಡಿಯಾ ಎಜೆಎಲ್ಗೆ ಎಐಸಿಸಿ ನಿಯೋಜಿಸಿದ 90.21 ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿಸುವುದಕ್ಕೆ ಅಥವಾ ಈ ಸಾಲವನ್ನ ಇಕ್ವಿಟಿಯಾಗಿ ಪರಿವರ್ತಿಸಲು ಹೇಳಿದೆ. ಈ ಮೂರೂ ಸಂಸ್ಥೆಗಳಲ್ಲಿ ಸ್ಥಾನಗಳನ್ನು ಹೊಂದಿರುವ ಅದೇ ಗುಂಪಿನ ಜನ ನಿರ್ಣಯಗಳನ್ನ ಅಂಗೀಕರಿಸುವ ಮೂಲಕ 90.21 ಲಕ್ಷ ರೂಪಾಯಿ ಸಾಲವನ್ನ ಯಂಗ್ ಇಂಡಿಯನ್ಗೆ 50 ಲಕ್ಷ ರೂಪಾಯಿಗಳ ಅಲ್ಪ ಮೊತ್ತಕ್ಕೆ ವಹಿಸಲಾಗಿದೆ ಅಂತ ತನಿಖಾ ಸಂಸ್ಥೆ ಹೇಳುತ್ತೆ. ಜೊತೆಗೆ ಯಂಗ್ ಇಂಡಿಯನ್ಗೆ ಎಜೆಎಲ್ನ 9.021 ಕೋಟಿ ಷೇರುಗಳನ್ನ ಹಂಚಿಕೆ ಮಾಡಲಾಗಿದೆ ಅಂತ ಇಡಿ ಆರೋಪ ಮಾಡಿದೆ. ತನಿಖೆಯ ಪ್ರಕಾರ ಕ್ರಿಮಿನಲ್ ಪಿತೂರಿಯ ಅಡಿಯಲ್ಲಿ 106 ಕೋಟಿ ರೂಪಾಯಿ ಮೌಲ್ಯದ ಎಜೆಎಲ್ನ ಆಸ್ತಿಯ ನಿಯಂತ್ರಣವನ್ನ ಯಂಗ್ ಇಂಡಿಯನ್ನ ಲಾಭದಾಯಕ ಮಾಲೀಕರಿಗೆ ವರ್ಗಾಯಿಸಲಾಗಿದೆ ಎಂಬುದಾಗಿ ತಿಳಿದು ಬಂದಿದೆ. ಬಹುಸಾಕ್ಷಿಗಳ ಸಂಗ್ರಹ, ಆರೋಪಿಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳ ದಾಖಲೀಕರಣ, ಹಣದ ಜಾಡು ಸೇರಿದಂತೆ ವ್ಯಾಪಕ ತನಿಖೆಯ ಆಧಾರದ ಮೇಲೆ ಆರೋಪಿಗಳ ವಿರುದ್ಧ 5,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಪ್ರಸ್ತುತ ಮಾರುಕಟ್ಟೆ ಮೌಲ್ಯದ ಅಪರಾಧದ ಆದಾಯವನ್ನ ಒಳಗೊಂಡ ಹಣ ವರ್ಗಾವಣೆಯ ಅಪರಾಧಕ್ಕಾಗಿ ಚಾರ್ಜ್ ಶೀಟ್ ಪ್ರಾಸಿಕ್ಯೂಷನ್ ದೂರು ಸಲ್ಲಿಸಿತು. ಚಾರ್ಜ್ ಶೀಟ್ನಲ್ಲಿ ಸೋನಿಯಾ ಗಾಂಧಿಯವರನ್ನ A1 ಆಗಿ, ರಾಹುಲ್ ಗಾಂಧಿಯವರನ್ನ A2 ಆಗಿ, ಸುಮನ್ ದುಬೆಯನ್ನ A3, ಸ್ಯಾಮ್ ಪಿತ್ರೋಡಾ A4, ಮೆಸರ್ಸ್ ಯಂಗ್ ಇಂಡಿಯಾ A5, ಮೆಸರ್ಸ್ ಡಾಟೆಕ್ಸ್ ಮರ್ಚೆಂಡೈಸ್ ಪ್ರೈವೇಟ್ ಲಿಮಿಟೆಡ್ A6, ಸುನಿಲ್ ಭಂಡಾರಿ A7 ಎಂದು ದೂರು ಸಲ್ಲಿಸಲಾಗಿದೆ.